ಕರ್ನಾಟಕ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹಣೆಪಟ್ಟಿ ಧರಿತ ಸಿದ್ದರಾಮಯ್ಯ 6 ತಿಂಗಳಾದ ಮೇಲೆ ರಾಜೀನಾಮೆ ಕೊಟ್ಟರು. ಅದಕ್ಕೆ ಕಾರಣ ಪಂಚರಾಜ್ಯದ ವಿಧಾನಸಭಾ ಚುನಾವಣೆ ರಾಜೀನಾಮೆ ಕೊಡೋಂಗೆ ಮಾಡಿದರು ರಾಹುಲ್ ಗಾಂಧಿಯವರು. ಕೇಂದ್ರ ರಾಜಕಾರಣಕ್ಕೆ ಬನ್ನಿ ಅಂತ ಅವರು ಒಪ್ಕೊಂಡಿಲ್ಲ. ಹೈಕಮಾಂಡ್ ರಾಜ್ಯಸಭಾ ಸದಸ್ಯರು ಹಾಕಿಲ್ಲ. ಈಗ ಅವರಿಗೆ ರಾಜೀನಾಮೆ ಬಿಡ್ಕೊಂಡಿದ್ದ ಈಗ ನಿನ್ನೆ ಫಸ್ಟ್ ಅವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಕೇಂದ್ರ ರಾಜಕಾರಣದ. ಏನೋ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ CWC ಮೆಂಬರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿ ಮೆಂಬರು ಅಂದರೆ ಅದು ಭಾಳ ಅತ್ಯುನ್ನತವಾದ ಗೌರವ. ಅದು ಎಲ್ಲ ತೊಗೊಂತಾರೆ. AC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರೋದು, ಆದರೆ AC ಮೂಲಕ ಕೆಳಗಿದ್ದಾರೆ ಅವರು. ಆಮೇಲೆ ಈಗ ನಂತರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಹೊಸ ಕಾಂಗ್ರೆಸ್ ಸರ್ಕಾರದ 13 ಸಚಿವರ ನೇಮಕ ಮಾಡಿದೆ ಹೈಕಮಾಂಡು. ಯಾರ್ಯಾರಿಗೆ ಅಂತ ಹೇಳ್ಬಿಡ್ತೀನಿ. ಈಗ ಫಸ್ಟು ನೋಡಿ, DK ಶಿವಕುಮಾರ್ ಮುಖ್ಯಮಂತ್ರಿ, ಎರಡನೇ ಸ್ಥಾನದಲ್ಲಿ ಈಗ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ G. ಪರಮೇಶ್ವರ್ ಇದ್ದಾರೆ. ಆಮೇಲೆ ಸಂಪುಟದ ಮಿನಿಸ್ಟ್ರು ಯಾರ್ಯಾರಪ್ಪ ಅಂದರೆ KH ಮುನಿಯಪ್ಪ, KJ ಜಾರ್ಜು, ರಾಮಲಿಂಗಾರೆಡ್ಡಿ, M. ಪಾಟೀಲು, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಈಶ್ವರ ಖಂಡ್ರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಅಂಬರೀಶ್ ಸುರೇಶು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲು. ನೋಡಿ, ಇಷ್ಟು ಜನ ಇದರ ಹಾಲಿ ಸಚಿವರಾಗಿದ್ದು ಯಾರೂ ಹೊಸದಾಗಿಲ್ಲ. ಆದರೆ UT ಖಾದರಿಗೆ ಸಿಕ್ಕಿಲ್ಲ. ನೋಡಿ ಎಲ್ಲ ಈಗ ಮೊದಲ 2023 ಮೊದಲು ಆರಂಭ ಮಿಸ್ಟಾದವರಿಗೆ ಯಾರಿಗೂ ಹೊಸದಾಗಿ ಮಾಡಿ ವಿವಾದ ಆಗುತ್ತೆ ಅಂತ. ಜಮೀನು ಮೊದಲು ಸಿಕ್ಕಿಲ್ಲ. ದಾವಣಗೆರೆ ಅಸೆಂಬ್ಲಿ ಎಲೆಕ್ಷನ್ ವಿವಾದನಲ್ಲಿ ಜಮೀನು ಸಿಕ್ಕಿಲ್ಲ ಮೊದಲು ಹಂತದಲ್ಲಿ. ಏನು ಮಾಡ್ತಾರೆ, ಇನ್ನೂ ಚಾನ್ಸ್ ಇದೆ ಜಮೀನು ಮೊದಲಿಗೆ. ಒಟ್ಟು ಈಗ ಆಯಿತು. ಆಮೇಲೆ ಈಗ DK ಶಿವಕುಮಾರು ಈಗ ನೋಡಿ, ಅವರು 27ನೇ ವರ್ಷದಲ್ಲಿ MLA ಆದರು. 19 ವರ್ಷಕ್ಕೆ ರಾಜಕೀಯ ವಿದ್ಯಾರ್ಥಿಗಳ ಕಾಂಗ್ರೆಸ್ಸಿಂದ ಬಂದು ಕಾಂಗ್ರೆಸ್ಸಿಂದ ಬಂದು 27 ವರ್ಷದ CM ಶಾಸಕ. ಅದು ಎಲ್ಲೂ ಸೋತಿಲ್ಲ. ಆದರೆ ಒಂದು ಬಾರಿ ಲೋಕಸಭಾ ಚುನಾವಣೆ ಸೋತಾರೆ ಕನಕಪುರದಲ್ಲಿ. ಇನ್ನೇನು ಎಲ್ಲ 8 ಬಾರಿ ಶಾಸಕರ ಸುದೀರ್ಘ ರಾಜಕಾರಣ. ಅವರ ಶ್ರೇಷ್ಠತೆ ಮೆಚ್ಚಬೇಕು. ಅವರು ಇವತ್ತು ಯಾರ್ಯಾರು ಭೇಟಿ ಮಾಡಿದ್ರು, ಫಸ್ಟು ಯಡಿಯೂರಪ್ಪ, ದೇವೇಗೌಡರು ಎಲ್ಲ ಇಬ್ಬರಿಗೂ ದೇವೇಗೌಡರನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು. ರಾಜಕೀಯ ಸಂತರ ಯಾರು ಶತ್ರು ಇಲ್ಲ, ಮಿತ್ರ ಇಲ್ಲ. ಆಮೇಲೆ ಯಡಿಯೂರಪ್ಪರ ಇದು ಮಾಡಿದ್ರು. ಆಮೇಲೆ ನಿನ್ನೆ ರಾತ್ರಿ ಅಜ್ಜನ ಮಠಕ್ಕೆ ಹೋದರು. ಅವ್ರ ನೆಚ್ಚಿನ ಅಜ್ಜನ ಮಠಕ್ಕೆ ಹೋದರು. ಸಿದ್ದರಾಮಯ್ಯ ಮೊದಲು ಕಾಲಿಗೆ ಮುಗಿದ್ರೆ. ಸೊ DK ಶಿವಕುಮಾರ್ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಸ್ಪೇಷನ್ಸಿಗೆ ವ್ಯಕ್ತಪಡಿಸ್ತಾರೆ. DK ಶಿವಕುಮಾರ್ ಇಲ್ಲಿ ರಾಜ್ಯದ ಪ್ರಶಂಸೆಗೆ ಪಾತ್ರ ಆಗಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಬೆಲೆ ಏರಿಕೆ ಮಾಡಬಾರ್ದು ಅಷ್ಟೇ. ಗುಂಡು ಬಿದ್ದ ರಸಗಳು ಸೇರಬೇಕು. ರೈತ ಸಮಸ್ಯೆ ಬಗ್ಗೆ ಅವರಿಗೂ ರಸಗೊಬ್ಬರ ಬಿತ್ತನೆ ಜಲ ಸೇರಿಸಬೇಕು. ಎಲ್ಲ ಕೂಡ ನೀರಿನ ಸಮಸ್ಯೆ ಆಗಬಾರ್ದು. ಇಷ್ಟು ಹೇಳ್ತಾ